ಇವರ ರಾಜಕೀಯಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಲಿಕ್ಕೆ ತಯಾರೈತೆ. ಕಾರಣ ಇಲ್ಲೇ ಗೊತ್ತಾಗುತ್ತೆ. ಜಡ್ಜ್ಮೆಂಟ್ ಕೊಟ್ಟಿರ್ತಕ್ಕಂಥ ನ್ಯಾಯವಾದಿ ವಿರುದ್ಧ ನಮ್ಮ ಸ್ಪೀಕರ್ ಓಂ ಸಾಯಿ ಬಿರ್ಲಾರವರಿಗೆ ಇವರೆಲ್ಲ ಹೋಗ್ಬಿಟ್ಟು ಮೆಮ್ರಾಂಡ್ ಕೊಡ್ತಾರೆ. ಏನಂತಂದರೆ ಆ ಜಡ್ಜನ್ನು ನೀವು ಸಸ್ಪೆಂಡ್ ಮಾಡಬೇಕು ಅಂಥೇಳಿ. ಯಾಕಂದರೆ ಜಡ್ಜು ತುಂಬ ವಿರುದ್ಧವಾಗಿ ಕೊಟ್ಟಿದ್ದಾರೆ. ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟಲ್ಲಿ ಅವ್ರ ಹತ್ರ ಹೋಗಿ ಎಲ್ಲ ಬೇಡ್ಕೊತವ್ರು ಇವರು. ಈಗ ಏನಾಗುತ್ತೆ, ಆ ಕಮಿಟಿ ಅವರು ಒಂದು ಕಮಿಟಿ ಹಾಕಿ ಅದನ್ನು ಪರಿಶೀಲನೆ ಮಾಡಿ, ಇಲ್ಲ ಜಡ್ಜ್ ಕೊಟ್ಟಿರ್ತಕ್ಕಂಥ ತೀರ್ಮಾನಗಳು ತಪ್ಪು ಅಂತಂದರೆ ಅವ್ರನ್ನ ತೆಗೀಲಿರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಸಂವಿಧಾನದಲ್ಲಿ ಐತೆ. ಈ ಸೆಕ್ಯುಲರಿಸಮನ್ನು ಇವ್ರು ಜಾರಿಗೆ ತಂದಾಗ, ಇದಕ್ಕೆ ಮೋಸ್ಟ್ಲಿ ಕಾಂಗ್ರೆಸ್ ವರ್ಡ್ ಅದು, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಂವಿಧಾನದಲ್ಲೇನು ಇರಲಿಲ್ಲ. ಆದರೆ ಇವರು ಅದನ್ನು ಹೇಳ್ತಾರೆ, ಎಲ್ಲ ಸಮುದಾಯಗಳನ್ನ, ಎಲ್ಲ ಧರ್ಮಗಳನ್ನ, ಅವರ ಧಾರ್ಮಿಕ ಮತ್ತು ಸಾಮಾಜಿಕ ವ್ಯವಸ್ಥೆಗಳನ್ನು ಗೌರವಿಸಬೇಕು ಅಂತೇಳ್ಬಿಟ್ಟೇ ಸೆಕ್ಯುಲರಿಸಮ್ ಅಂತಕ್ಕ ಪದ ಅವರೇ ತಂದಿದ್ದವರು. ಆದರೆ ಇಲ್ಲಿ ಏನಾಗ್ತದೆ, ಅಲ್ಲಿ ಗಲಾಟೆಗಳೇ ಇಲ್ಲದೆ ಇರತಕ್ಕಂಥ ಜಾಗದಲ್ಲಿ, ಸೌಹಾರ್ದತೆಯಿಂದ ಬದುಕ್ತಾ ಇರ್ತಕ್ಕಂಥ ಜಾಗದಲ್ಲಿ ರಾಜಕೀಯ ದುರುದ್ದೇಶದಿಂದ DMK ತಂದಿರತಕ್ಕಂಥ ಒಂದು ಅವ್ರಿಗೆ ಒಂದು ಹಿಂದೂಗಳಿಗೆ ಮರಣ ಶಾಸನ ಇಲ್ಲೇ ಅದು. ಆ ಒಂದು ಶಾಸನಕ್ಕೆ ಈ ಸಮಾಜವಾದಿ ಪಾರ್ಟಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಮತ್ತು ಆ ಪ್ರಿಯಾಂಕಾ ಗಾಂಧಿಯವರು ಈ DMK ಜೊತೆ ಸೇರಿಕೊಂಡು ಸುಮಾರು ಒಂದು 100-150 ಜನ ಶಾಸಕರನ್ನ ಸಂಸದನ್ನು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಿರ್ಲಾ ಅವರಿಗೆ, ನಮ್ಮ ಸ್ಪೀಕರ್ ಆಗಿರ್ತಕ್ಕಂಥವ್ರಿಗೆ ಮೆಮ್ರಾಂಡ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಏನಾಗ್ತದೆ, ಇಷ್ಟು ಏನು 20 ವರ್ಷಗಳಿಂದ ಆ ಗಲಾಟೆಗಳು ನಡೀತಿತ್ತು, ಇವರೇ ಬೇಕಂತಲೇ ಗಲಾಟೆಗಳು ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ಯಾವುದೇ ಥರದ ರಾಜಕೀಯ ಉದ್ದೇಶ ಅಷ್ಟು ಬಿಟ್ಟರೆ DMKಗೆ ಬೇರೆ ಇನ್ನು ಹಿತಾಸಕ್ತಿ ಇಲ್ಲ ಅಲ್ಲಿ. ಇದನ್ನು ಗಮನಿಸಿದಾಗ ದೇಶದಲ್ಲಿ ಒಂದಲ್ಲ ಒಂದು ಹಿಂದೂಗಳಿಗೆ, ದೇವಸ್ಥಾನಗಳಿಗಾಗಿರ್ಬೋದು, ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿರ್ಬೋದು, ಇಂಥ ಅಡ್ಡಿ ಆತಂಕಗಳು ಒಂದಲ್ಲ ಎರಡಲ್ಲ ಬರ್ತಾನೆ ಇದ್ದಾವೆ. ಈಗ ಅದನ್ನೇ ಮನಗಂಡಾಗ ನಾವು ಏನಾಗುತ್ತೆ, ಇವರಿಗೆ ಯಾಕೆ ಕಾಂಗ್ರೆಸ್ ಪಕ್ಷ ಈ ಥರದ ತೀರ್ಮಾನಗಳು ತಗೊಂತದೆ ಅಂದರೆ, ಆ ಪಕ್ಷ ಯಾವ ಉದ್ದೇಶದಿಂದ ಬಂತು ಈ ದೇಶದಲ್ಲಿ ಉಗಮವಾಯಿತು, ಅದನ್ನು ನಿಲ್ಲಿಸ್ಕೊಂಡು ಹೋಗ್ತಕ್ಕಂಥ ಧೈರ್ಯ, ಆಮೇಲೆ ಧೈರ್ಯ ಅನ್ನೋಕ್ಕಿಂತ ಗುಣಲಕ್ಷಣಗಳು ಯಾರ ಹತ್ರನೂ ಇಲ್ಲ ಅದರಲ್ಲಿ. ಆ ಪಕ್ಷ ಅದಕ್ಕೆ ಇವತ್ತು ಆ ಮಟ್ಟಕ್ಕೆ ಇಳಿದೋಗಿದೆ ನೋಡಿರಿ. ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತೇನಾಗಿದೆ, ಒಂದೇ ಒಂದು ಅಲ್ಲಿ ಏನು ಅದು ದೊಡ್ಡ ವಿಚಾರನಲ್ಲ, ಒಂದು ದ್ವೀಪ, ಅದು ವರ್ಷಕ್ಕೊಂದು ಸತಿ, ಯಾವುದೇ ಥರದ ತೊಂದರೆನೂ ಇಲ್ಲ, ಏನಿಲ್ಲ, ಭಾವೈಕ್ಯತೆಯಿಂದ ಚೆನ್ನಾಗೇ ಇದ್ದಾರೆ ಅಲ್ಲಿ. ಆ ದರ್ಗಾ ಹತ್ರ ಇದೆ, ಇದು ಒಂದು ದಿವಸ ಇರ್ತಕ್ಕಂಥ ಏನು ತೊಂದರೆ ಆಗುತ್ತೆ ಅಲ್ಲಿ, ಕಾಂಗ್ರೆಸ್ಗೆ ಹೋಗ್ತಕ್ಕಂಥ ನಷ್ಟ ಏನು? ಅದನ್ನು ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ಇವತ್ತು ಕರ್ನಾಟಕದ ನಮ್ಮ ಮಹಾನ್ ಗಣ್ಯರು ಇಲ್ಲಿಂದ ಗಳಿಸ್ಕೊಟ್ಟಿದ್ದೀವಲ್ಲ, 1, 2, 3 ಹೋಗವೆ MP ಗಳಾಗಿ, ಅವೇನು ಮಾಡಿದ್ದಾವೆ, ಆ MP ಗಳು ಕೂಡ ಇವತ್ತು ಸೈನ್ ಮಾಡಿರ್ತಕ್ಕಂಥದ್ದು GR ಸ್ವಾಮಿನಾಥನ್ನ ಸಸ್ಪೆಂಡ್ ಮಾಡಿ, ಈ ರಾಜ್ಯಾಂಗ ವ್ಯವಸ್ಥೆ ಮೇಲೇ ಅವರೊಂದು ದಾಳಿ ಮಾಡಿಬಿಟ್ಟಿದ್ದಾರೆ. ಅಲ್ಲೊಂದು ದೀಪ ಇಟ್ಬಿಟ್ರೆ ಸಂವಿಧಾನ ಒಟ್ಟೋತದೆ. ಯಾಕೆ ಪದೇ ಕಾಂಗ್ರೆಸ್ ಅವ್ರು ಯಾಕೆ ಈ ಮಿಸ್ಟೇಕ್ಗಳು ಮಾಡ್ತಾ ಇರೋದು, ಒಡೆದಾಳ್ತಾ ಇರೋದು ಯಾಕೆ? ಹಿಂದೂಗಳ ಮೇಲೆ ಏನು ಇವ್ರಿಗೆ ಸೇಡು, ಅಥವಾ ಇವ್ರು ಯಾವ ಸಾಮ್ರಾಜ್ಯದವರು? ಇವೆಲ್ಲ ನಾವು ಕೂಡ ಅರ್ಥ ಮಾಡ್ಕೊಬೇಕಾಗ್ತದೆ. ಯಾಕಂತಂದರೆ ಇವತ್ತು ಎಲ್ಲ ಕೈ ಕಟ್ಟಿ ಕುಳಿತು ನನಗೆ ಯಾಕೆ ನಿಮಗೆ ಯಾಕೆ, ಬದುಕಿದ್ದು ಸಾಕು ಅಂತಕ್ಕಂಥ ಜೀವನ ಎಲ್ಲರೂ ಹೋಗ್ತಾ ಇದ್ದೀವಿ ಅದೇ ಹಾದಿಯಲ್ಲಿ. ಆದರೆ ಇಲ್ಲಿ ಏನಾಗುತ್ತೆ, ಈ ಒಂದು ವಿಚಾರ ಇವತ್ತು ಇದು ತಮಿಳ್ನಾಡು ವಿಚಾರ ಆಗಿರ್ಬೋದು, ಎಂಟೈರ್ ಈ ದೇಶದಲ್ಲಿ ಇಂಥ ವಿಚಾರಗಳೇ ನಡೀತಾ ಇದ್ದಾವೆ. ಹಿಂದೂಗಳನ್ನ ಹತ್ತಿಕ್ಕಲಿಕ್ಕೆ ಮಾಡ್ತಕ್ಕಂಥ ಕೆಲವು ಕಾನೂನುಗಳಿದ್ದಾವೆ, ನಾವೆಲ್ಲ ಪದೇ ನೋಡ್ಕೊಂಡು ಬರ್ತಾ ಇದ್ದೀವಿ. ಅದರ ಜೊತೆಗೆ ಈ ರಾಯಚೂರು ಸಂಸದ ಕುಮಾರ್ ನಾಯಕ್ ಅಂತಕ್ಕಂಥವ್ರು ಕೂಡ ನಿನ್ನೆ ಹೋಗ್ಬಿಟ್ಟು ಸ್ಪೀಕರ್ ಸರ್ಗೆ ಅರ್ಜಿ ಇದರಲ್ಲಿ ಸೈನ್ ಮಾಡಿದ್ದಾರೆ. ಆಮೇಲೆ ಶ್ರೇಷ್ ಪಟೇಲ್ ಹಾಸನದ ಸಂಸದ, ಭಾರಿ ಅಪ್ರತಿಮ ಶೂರ, ಪ್ರಜ್ವಲ್ ರೇವಣ್ಗೆ ಜೀವಾವಧಿ ಶಿಕ್ಷೆ ಆಗಿದ್ದಾಗ ಈತನೇ ಪೆನ್ ಡ್ರೈವ್ಗಳು ಹಂಚಿದ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಗೊತ್ತೇ ಇದೆ ಲೋಕಲ್ ಎಲ್ಲರಿಗೂ, ಈಗಲೂ ಆ ಕೇಸ್ಗಳಿದ್ದಾವೇನೋ ಅವ್ರ ಮೇಲೆ. ಮತ್ತು ಅವ್ರ ಜೀವಾವಧಿ ಶಿಕ್ಷೆ ಆಯ್ತಲ್ಲ ಇದು ಪ್ರಜ್ವಲ್ ಅವ್ರಿಗೆ, ಮತ್ತು ಅದನ್ನು ರದ್ದು ಮಾಡಬೇಕು ಅಂತೇಳ್ಬಿಟ್ಟು, ಇಲ್ಲ ಆ ಜಡ್ಜ್ ಮೇಲೆ ನಾವು ಅವ್ರ ಮೇಲೆ ಮಹಾಭಿಯೋಗ ಮಾಡ್ತೀವಿ, ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಯಾಕೆ ಹೋಗಿಲ್ಲ ನೀವು ಕೆಲವರೆಲ್ಲ ಅಲ್ವಾ? ಯೋಚನೆ ಮಾಡ್ತಕ್ಕಂಥ ವಿಚಾರಗಳು ನೋಡ್ಕೊಬೇಕಾಗ್ತದೆ.
ಇಲ್ಲಿ ಶ್ರೇಯಸ್ ಪಾಟೀಲ್ ಆಗಿರ್ಬೋದು, ಮತ್ತು ಇನ್ನೊಂದು ಪ್ರಭಾ ಮಲ್ಲಿಕಾರ್ಜುನ್ ಸಂಸದೆ ಮೇಡಮ್ ಅವರು, ಮುಖ್ಯವಾಗಿ 3 ಹೋಗವೆ ಡೆಲ್ಲಿಗೆ. ಸೊ ಈ ಥರ ಐತೆ. ಇದೆಲ್ಲ ಹಿಂದೂಗಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಅಂತ ಹೇಳ್ತೀನಿ. ಕರ್ನಾಟಕದ ಎಂ ಪಿಗಳೇ ಅಂತಲ್ಲ, ಟೋಟಲ್ ಆ ಕಾಂಗ್ರೆಸ್ ಪಕ್ಷದಲ್ಲ ಏನೋ ಅಷ್ಟು ಅಲ್ಲಲ್ಲಿ ಬಂದ 1, 2, 3 ಅವೆಲ್ಲ ಹೋಗವೆ, ಹೋಗಿ ಕೊಟ್ಟಿದ್ದಾರೆ. ನೋಡೋಣ ಅದು ಏನಾಗುತ್ತೆ ಮುಂದಿನ ದಿನಗಳಲ್ಲಿ. ಆ ಮಟ್ಟಕ್ಕೆ ಹಿಂದೂಗಳ ಮೇಲೆ ಇವರು ಯುದ್ಧ ಸಾರ್ತಾ ಇದ್ದಾರೆ. ಇಷ್ಟೊಂದು ದೌರ್ಜನ್ಯನ ಒಂದು ದೀಪದಿಂದ ಅಲ್ಲ, ಏನು ಸರ್ಕಾರಗಳು ಬಿದ್ದೋಗುತ್ತಾ, ಇಲ್ಲ ಸಂವಿಧಾನ ಬದಲಾಗುತ್ತಾ? ಏನು ಕಾಂಗ್ರೆಸ್ ಸ್ಟ್ಯಾಂಡ್ ಏನು? ಡಬಲ್ ಸ್ಟ್ಯಾಂಡು. ಅಂದರೆ ಹಿಂದೂಗಳು ಕುರಿಗಳು ಅಂತಲ್ಲ, ಅವ್ರು ಯಾವುದೇ ಧಾರ್ಮಿಕ ಆಚರಣೆಗಳು ಮಾಡಬಾರ್ದು ಅಂತಲ್ಲ. ಆಯಿತು, ಈಗ ಹಿಂದೂಗಳ ಮನೆ ಪಕ್ಕದಲ್ಲಿ ಯಾರೋ ಒಬ್ಬ ಮುಸ್ಲಿಮ್ ಇದ್ದಾನೆ, ಅವ ಮಟನ್ ತಿಂತಾನೆ, ಪಕ್ಕದಲ್ಲಿದ್ದವ್ರು ತಿನ್ನಲ್ಲ, ಹಂಗಂತೇಳ್ಬಿಟ್ಟು ಕಂಪ್ಲೇಂಟ್ ಕೊಡೋದಾ ಇವ್ರು ನಮ್ಮನೆ ಪಕ್ಕದಲ್ಲಿ ಖಾಲಿ ಮಾಡಿಸಿ ಅಂತ? ಇಲ್ವಲ್ಲ. ಮತ್ತು ಕ್ರಿಶ್ಚಿಯನ್ ಇದ್ದಾರೆ, ಪ್ರೇಯರ್ಗಳು ಮಾಡ್ತಾ ಇರ್ತಾರೆ, ಇನ್ನೊಂದು ಪ್ರೋಗ್ರಾಮ್ಗಳು ಮಾಡ್ತಾ ಇರ್ತಾರೆ. ಕಾಂಗ್ರೆಸ್ ಪಕ್ಷ ಬ್ರಿಟಿಷರನ್ನೇ ಮೀರಿಸುವಷ್ಟು ನೀತಿಗಳಿದ್ದಾವೆ ಅವ್ರ ಹತ್ರ. ಬಟ್ ದೇಶ ಸುಭದ್ರವಾಗಿದೆ. ಈ ಸುಭದ್ರವಾಗಿರೋದ್ರಿಂದ ಈ ನಮ್ಮ ದೇಶದಲ್ಲಿ ಆಗ್ತಾಯಿಲ್ಲ ಅನ್ನೋದೊಂದು ಬಿಟ್ಟರೆ, ಇಡೀ ನಮ್ಮ ದೇಶದಲ್ಲಿ ಈ ದೇಶನ ಹೊಡಿಲಿಕ್ಕೆ ಏನೇನು ತಂತ್ರಗಳು ಬೇಕೋ ಅವ್ರ ಹತ್ರ ಇದ್ದಾವೆ. ಬಟ್ ಫೇಲ್ಯೂರ್ ಆಗ್ತಾಯಿದೆ. ಯಾಕೆ? ಏನಾಗ್ತಾಯಿದೆ? ಸೆಕ್ಯುಲರಿಸಮ್ ಅಂತಕ್ಕಂಥ ವರ್ಡ್ಸ್ನ ತಂದಿದ್ದು ಯಾಕೆ ನೀವು? ಈಗ ಮಾಡ್ತಾ ಇರೋದೇನು? ಹಾಂ, ಇಲ್ಲ, ಎಲ್ಲ ಸಾಮರಸ್ಯದಿಂದ ಎಲ್ಲ ಧರ್ಮಗಳು ತುಂಬ ಚೆನ್ನಾಗೇ ಇದ್ದಾವೆ. ನಿಮ್ಮ ರಾಜಕೀಯ ಹಿತಾಸಕ್ತಿಗಳಿಗೋಸ್ಕರ ನೀವೇನೇನೋ ಮಾಡೋದು, ಆ ಹಿಂದೂಗಳನ್ನ ಅವ್ರಿಗೆ ಏನು ತೊಂದರೆ ಆಗ್ಬೇಕಂತಕ್ಕಂಥ ಕೆಲಸಗಳನ್ನ ಒಬ್ರನ್ನೊಬ್ರು ನಂಬಾರ್ದು, ಮುಸ್ಲಿಮ್ರನ್ನ ಹಿಂದೂಗಳು ನಂಬಾರ್ದು, ಹಿಂದೂಗಳನ್ನ ಕ್ರಿಶ್ಚಿಯನ್ಸ್ ನಂಬಾರ್ದು. ಈ ಮಟ್ಟದಲ್ಲಿರ್ತಕ್ಕಂಥವೆಲ್ಲ ನಿಮ್ಮ ಅನುಕೂಲಕ್ಕೋಸ್ಕರ ಅಲ್ವಾ? ಆ ತಮಿಳ್ನಾಡದಲ್ಲಿರ್ತಕ್ಕಂಥ 2 ಸಮುದಾಯಗಳನ್ನ ಮುಖಂಡರನ್ನ ಕೂಡಿಸಿ ವರ್ಷಕ್ಕೆ ಒಂದೇ ಸತಿ ಅಲ್ವಾ ದೀಪ ಬೆಳಗ್ತಾ ಇರೋದಲ್ಲಿ? ಏನು ತೊಂದರೆ ಇದೆ? ಇಲ್ಲ ಹಿಂಗೆ ಮಾಡಿರಿ, ಹಿಂಗೆ ಹೋಗಿ ಕೂಡಿಸಿದ್ರೆ ಆಗ್ತಿರ್ಲಿಲ್ವಾ? ಅದಕ್ಕೆ ಹೈಕೋರ್ಟ್ ಕೇಸಾ? ಆಯ್ತಾ, ಒಂದು ದೀಪ ಅಲ್ಲಿ ಇಟ್ಕೊಳ್ರಿ ಅಂತಂದರೆ ಆ ಹಿಂದೂ ಜಡ್ಜ್ ಹಿಂದೂ ಅಂತಲ್ಲ, ನೀವು ಅವ್ರ ಮೇಲೆ ಅಷ್ಟೊಂದು ಸಸ್ಪೆಂಡ್ ಮಾಡಬೇಕು ಅಂತ ಮಹಾಭಿಯೋಗ ನೀವೆಲ್ಲ ಹೋಗ್ಬಿಟ್ಟಲ್ಲಿ. ಏನು ದೇಶ ಯಾವ ಸ್ಟೇಜಲ್ಲಿ ಹೋಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ಯಾಕೆ ನಿಮ್ಮನ್ನು ಗೆಲ್ಲಿಸ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ನಾಳೆ ಬೆಳಗ್ಗೆ ತಮಿಳ್ನಾಡು ಏನಾಗುತ್ತೋ ಗೊತ್ತಾಗ್ತಾ ಇಲ್ಲ. ಆ ಜೈಲಲ್ಲಿ ಇದ್ದಾಗ ಚೆನ್ನಾಗಿತ್ತು DMK ಅವ್ರಿಗೆ, ಇವಾಗಲ್ಲ ಅರ್ಧಂಬರ್ಧ ಹೊಡ್ಕೊಂಬಿಟ್ಟು ಅವ್ರದ್ದು ಆಡಿದ್ದ ಆಟ ಆಗೋಗಿದೆ. ನೋಡೋಣ, ಅವರು ಸ್ಪೀಕರ್ ಅವರು ಏನೋ ಇದ್ರ ಬಗ್ಗೆ ಕ್ರಮ ತಗೊಂತಾರೆ. ಆಮೇಲೆ ಏನು ಹಿಂದೂಗಳ ಪರಿಸ್ಥಿತಿ ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ, ಹಿಂದೂಗಳ ಒಗ್ಗಟ್ಟೇನು, ಅವ್ರು ತಗೊಳ್ಳೋ ತೀರ್ಮಾನಗಳೇನು, ಇವೆಲ್ಲ ಗಮನಿಸೋಣ. ನೆಕ್ಸ್ಟ್ ಇದರಲ್ಲಿ ನಾನು ಅದನ್ನು ಹೇಳ್ತೀನಿ ಏನೇನು ಆಯಿತು, ಮತ್ತು ಅಲ್ಲೆಲ್ಲ ಏನು ತೀರ್ಮಾನ, ಇವರೆಲ್ಲ ಯಾವ ಡಿಸಿಷನಲ್ಲಿದ್ದಾರೆ. ಕಾಂಗ್ರೆಸ್ಸಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಇಟ್ಕೊಂಡು ರಾಜಕೀಯ ಮಾಡೋಕ್ಕಾಗುತ್ತಾ? ಹೋಗ್ಲಿ, ಅವ್ರ ಅಜ್ಜಿ ಗುಣಗಳಿದಾವ ಅವ್ರ ಹತ್ರ, ಇಂದಿರಾ ಗಾಂಧಿ ಅವ್ರ ಗುಣಗಳಿದಾವ ಅವ್ರ ಹತ್ರ. ಅದು ಯಾವ ಮಟ್ಟಕ್ಕೆ ಹೋಗ್ತಾ ಇದೆಯೋ ದೇವ್ರಿಗೆ ಗೊತ್ತಾಗಬೇಕು. ಅದೊಂದು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇನ್ನು ಅವ್ರ ಅಖಿಲೇಶ್ ಯಾದವ್ ಸಮಾಜವಾದಿ ಪಾರ್ಟಿ ಮುಖಂಡ, ಅರ್ಧಂಬರ್ಧ ತಿಳ್ಕೊಂಡ್ರು ಲೀಡ್ರು. ಎಲ್ಲ ತುಂಬ ಬೇಸರ ಆಗುತ್ತೆ. ಈ ಹಿಂದೂ ದೇಶ ಅಂತ ಹೇಳ್ಕೊತೀವಿ, ಬಹುಸಂಖ್ಯಾತರ ಮೇಲೆ ದಬ್ಬಾಳಿಕೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ಲೊಂದು ಏನೋ ಇತ್ತೇನೋ, ಪ್ರಾದೇಶಿಕ ಪಕ್ಷಗಳು ಕೂಡ ಅವನ್ನು ನುಂಗಾಕುತ್ತೆ, ಅದರ ಮೇಲೆ ಪ್ರಭಾವ ಬೀರುತ್ತೆ ನೋಡಿ. ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಉಳಿಯಲ್ಲ. ಅದು ಆ ಮಟ್ಟಕ್ಕೆ ಐತೆ ಅದರ ಸಿದ್ಧಾಂತಗಳು. ಇನ್ನೊಂದು ಹೊಸ ತಲೆಗಳನ್ನ ತರಬೇಕು, ಏನೋ ಒಂದು ಪಕ್ಷನ ಬೆಳೆಸ್ಬೇಕು, ಏನಂತಿಲ್ಲ. ಅವ್ರ ಮಕ್ಕಳು ಈಗ ಮೊನ್ನೆ ತನ್ನದು ಯಾವುದೋ 2 ಮಕ್ಕಳು ತಗೊಬಂದು ಪರಿಚಯ ಮಾಡವೆ. ಹೀಗಿದ್ದಾಗ ಅದನ್ನು ಅರ್ಥ ಮಾಡ್ಕೊಬೇಕು ಹಿಂದೂಗಳು. ಇದು ಮುಂದಿನ ದಿನಗಳಲ್ಲಿ ಎಲ್ಲಿ ತನಕ ತಗೊಂಡು ಹೋಗುತ್ತೋ ನೋಡ್ತೀನಿ. ನಾನಿದು ಸಂಪೂರ್ಣ ಡೀಟೇಲ್ಸ್ ಅಪ್ಡೇಟ್ ಮಾಡ್ತೀನಿ. ನೋಡೋಣ. ಸಂವಿಧಾನ ಐತೆ, ನಾವು ಇರ್ತೀವಿ, ನೀವು ಇರ್ತೀರ. ಏನೇ ಆದ್ರೂ ಒಗ್ಗಟ್ಟು, ಐಕ್ಯತೆ ಹಿಂದೂಗಳಲ್ಲಿ ತುಂಬ ವಿರಳವಾಗಿದೆ.
ಮುಂದಿನ ದಿನಗಳಲ್ಲಿ ಈ ಪರಿಸ್ಥಿತಿಗಳು ಏನಾಗುತ್ತೆ ಅಂತೇಳ್ಬಿಟ್ಟು ಗಮನಿಸಿದ್ರೆ ಗೊತ್ತಾಗುತ್ತೆ. ಅದರ ಮುಖಾಂತರ ನೋಡೋಣ ಈ ನ್ಯಾಯನ ನಾವು ಒಂದು ಹಂತಕ್ಕೆ ತಗೊಂಡು ಹೋಗ್ಬೇಕಲ್ಲ. ಇದನ್ನು ಗೆದ್ದವರು, ಈ ದೇಶದ ಪ್ರಜಾಪ್ರಭುತ್ವ, ಪ್ರಜೆಗಳೇ ರಾಜರು ಅಂದಮೇಲೆ ಗೆದ್ದವ್ರು ನೀವೇ ಒಂದು 100-150 ಸೈನ್ಗಳು ಕೊಟ್ಟಿದ್ರೆ ನೀವು ಶಾಸನಗಳು ಮಾಡ್ತಾ ಇರ್ತೀರ, ನಾವಿಲ್ಲಿ ರೂಪಿಸ್ಕೊಂಡು ಹೋಗ್ತಾ ಇರ್ತೀವಿ. ಇವತ್ತು ನೀವು ತಪ್ಪು ಮಾಡಿದಾಗ ಜನನೂ ತಿದ್ದಬೇಕಲ್ವ. ನೋಡೋಣ ಈ ಪರಿಸ್ಥಿತಿ ಇನ್ನೂ ಎಲ್ಲಿ ತನಕ ಹೋಗುತ್ತೋ.